ನಮಸ್ಕಾರ, ಅನುರಾಧೆ ಕಿಚನ್ಗೆ ಸ್ವಾಗತ. ನಿಮಗೆ ಖಾರ ಅಂದರೆ ಇಷ್ಟನಾ? ನೀವೇನಾದರೂ ಸ್ಪೈಸ್ ಲವರ್ ಆಗಿದ್ದರೆ ಇವತ್ತಿನ ರೆಸಿಪಿ ನಿಮಗೋಸ್ಕರ. ಇದಕ್ಕೆ ನೋಡಿ, ಸ್ಪೈಸಿ ಫ್ರೈಡ್ ಚಿಲ್ಲೀಸ್ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ರೀತಿಲಿ ಉಪ್ಪಿನಕಾಯಿ ಅಂತಲೂ ಹೇಳ್ಬೋದು, ಮೆಣಸಿನ ಉಪ್ಪಿನಕಾಯಿ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಸೊ ಇದನ್ನು ನಾವು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಖಾರ ಸೂಪರಾಗಿರುತ್ತೆ. ಖಾರವಾಗಿ ನಿಮಗೆ ಮೊಸರನ್ನದ ಜೊತೆಗೆ ಅಥವಾ ಚಪಾತಿ ಪರೋಟ ಜೊತೆಗೆಲ್ಲ ಸೈಡ್ ಡಿಶ್ ಆಗಿಯೂ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ರೆಸ್ಟೋರೆಂಟಲ್ಲೆಲ್ಲ, ಅದರಲ್ಲೂ ಪಂಜಾಬಿ ಸ್ಟೈಲಲ್ಲೆಲ್ಲ ಇದನ್ನು ಹೆಚ್ಚಾಗಿ ಕೊಡ್ತಾರೆ. ಇದಕ್ಕೆ ನೋಡಿ, ಇಲ್ಲಿ ನಾನು ಸ್ವಲ್ಪ ಮೆಣಸನ್ನು ನೀಟಾಗಿ ತೊಳೆದು ಡ್ರೈ ಮಾಡಿಕೊಂಡು ಚೊಟ್ಟೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ನೀರು ಪಸೆ ಏನಿರಬಾರ್ದು, ಕಂಪ್ಲೀಟಾಗಿ ಡ್ರೈ ಮಾಡ್ಕೊಳ್ಬೇಕು. ಸೊ ಈ ಥರ ಕಂಪ್ಲೀಟಾಗಿ ಡ್ರೈ ಮಾಡಿದ್ಮೇಲೆ ಇನ್ನೊಂದು ಹಾಗೆ ಒಂದು ವೆಸಲನ್ನು ನೀಟಾಗಿ ತೊಳೆದು ಅದನ್ನು ಹಾಗೆ ಚೆನ್ನಾಗಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ, ಯಾವುದೇ ನೀರು ಪಸೆ ಇಲ್ಲದೆ ಇದ್ದ ಹಾಗೆ. ನೀರು ಪಸೆ ಇದ್ದರೆ ಹಾಳಾಗುತ್ತೆ ಬೇಗ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಸೊ ಈಗ ನೋಡಿ, ಮೆಣಸನ್ನು ಈ ಥರ ಮಧ್ಯದಲ್ಲಿ ಸ್ಲಿಟ್ ಮಾಡ್ಕೊಳ್ಬೇಕು. ಈಗ ನೀಟಾಗಿ ಅದನ್ನು ಮಧ್ಯದಲ್ಲಿ ಸಿಗ್ಕೊಂಡು ಎಲ್ಲ ಮೆಣಸನ್ನು ಆ ಬೌಲಿಗೆ ಹಾಕಿಟ್ಕೊಳ್ಬೇಕು. ಇದು ಹಾಗೆ ಸ್ವಲ್ಪ ಡ್ರೈ ಆಗಿ ಮೇಂಟೈನ್ ಮಾಡಿದರೆ ಒಳ್ಳೆಯದು. ನೀವಂದರೆ ಯಾವುದೂ ನೀರು ಪಸೆ ಇಲ್ದಿದ್ರೆ ಸ್ವಲ್ಪ ದಿನ ಇಟ್ಕೊಳ್ಬೋದು. ಉಪ್ಪಿನಕಾಯಿ ಥರ ಸ್ಪೈಸ್ ಇದು. ಈ ಥರ ಕೆಂಪು ಮೆಣಸು, ಉದ್ದುದ್ದ ಮೆಣಸು ಇದ್ದರೆ, ಕೆಂಪು ಮೆಣಸು ಸ್ವಲ್ಪ ಖಾರ ಹೇಳ್ತಾರೆ, ನೀವು ಖಾರ ನೋಡಿಕೊಂಡು ಬೇರೆ ಬೇಕಾದರೆ ಸಣ್ಣ ಊರು ಮೆಣಸು ಬೇಕಾದ್ರೆ ತೊಗೊಳ್ಬೋದು. ಇದಕ್ಕೆ ನೋಡಿ, ನಾನಿಲ್ಲಿ 1.5 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಒಂದು ನಿಂಬೂನ ನೀಟಾಗಿ ಬೀಜ ಎಲ್ಲ ತೆಗೆದು, ಬೀಜ ಬೇಡ, ಬೀಜ ಸಿಕ್ಕಿದರೆ ಕಹಿ ಆಗುತ್ತೆ ಅನ್ನೋ ಕಾರಣಕ್ಕೆ ನೀಟಾಗಿ ಇದ್ರದ್ದು ರಸನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ ಎಲ್ಲ, ಅಂದರೆ ನೀವು ಜಾಸ್ತಿ ತೊಗೊಂಡ್ರೆ ಅದು ನಿಮ್ಮ ಮೆಣಸಿನ ಕ್ವಾಂಟಿಟಿಗೆ ಸರಿಯಾಗಿ ಸ್ವಲ್ಪ ರಸನ ಹಾಕ್ಕೊಂಡು, ಇಲ್ಲಿ ನೋಡಿ ಸ್ಪೂನ್ ಹೆಲ್ಪಿಂದ ಅಥವಾ ಈ ಥರ ಕೈಯೆಲ್ಲ ಏನು ಹಾಕೋಕ್ಕೆ ಹೋಗ್ಬಿಡಿ. ಈ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು 1 ಅವರ್ ಇಡಬೇಕು. ಮಿನಿಮಮ್ 1 ಅವರ್ ಆದರೂ ಇಡಬೇಕು. ಒಂದು ದಿನ ಇಟ್ಟರೆ ಇನ್ನೂ ಒಳ್ಳೆಯದು, ಚೆನ್ನಾಗಿ ಇದು ಮೆಣಸೆಲ್ಲ ಮ್ಯಾರಿನೇಟ್ ಆಗುತ್ತೆ ಅದರಲ್ಲಿ. ಸೊ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ 1 ಅವರ್ ಇಡ್ತಿದ್ದೀನಿ. ಹಾಗೆ ನೋಡಿ, ಅದು 1 ಅವರ್ ಇದಾಗ್ತಾ ಇರಲಿ. ಈಚೆಯಿಂದ ನಾವು ಮಸಾಲೆಗೆ ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ, 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲೊಂಜಿ, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆ, ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ನಾವೇನು ಮಾಡಬೇಕಂದ್ರೆ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಬೇಕು. ಎಣ್ಣೆಗೆ ಏನು ಹಾಕೋದು ಬೇಡ. ಸ್ಟಾರ್ಟಿಂಗಲ್ಲಿ ಒಂಚೂರು ಫ್ಲೇಮನ್ನು ಹೈಯಾಗಿಟ್ಟಿದ್ದೆ, ಅದು ಬೇಗ ಕಾಯಿಲಿ ಅಂತ. ಮತ್ತು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ಅಂದರೆ ಸ್ವಲ್ಪ ಲೈಟಾಗಿ ಕಲರು ಚೇಂಜ್ ಆಗಬೇಕು. ಮತ್ತು ನಿಮ್ಗೆ ಅರೋಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮೆಂತೆದ್ದು ಸೋಂಪಿದ್ದೆಲ್ಲ ಹುರಿಯುವಾಗ ಗೊತ್ತಾಗುತ್ತೆ. ಸಾಸಿವೆನೂ ಎಲ್ಲ ಚಟ್ಪಟ ಅನ್ನುತ್ತೆ. ಹಾಗಾಗಿ ಅಲ್ಲಿವರೆಗೂ ನೀವೇನು ಮಾಡಬೇಕು, ನಿಧಾನದಲ್ಲಿ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ನೋಡ್ಬೋದು, ಇಲ್ಲಿ ಕಲರ್ ಚೇಂಜ್ ಆಗಿದೆ ನೋಡಿ, ನೋಡ್ತಿದ್ರೆ ಇಷ್ಟ ಆದರೆ ಸಾಕು, ತುಂಬ ಬ್ರೌನ್ ಏನಾಗೋದು ಬೇಡ. ಸಾಸಿವೆನ ಅಬ್ಸರ್ವ್ ಮಾಡಿದರೆ ಚಟ್ಪಟ ಅಂತ ಸಿಡಿತಾ ಇದೆ ನೋಡಿ. ಇಷ್ಟು ಸಿಡಿತಿರುವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕು. ಸೊ ನಾನಿಲ್ಲಿ ಕಂಪ್ಲೀಟಾಗಿ ಕೂಲ್ ಆಗಲಿ ಅಂತ ಬೇರೆ ಒಂದು ಪ್ಲೇಟಿಗೆ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲೇ ಇಟ್ಟರೆ ಅದು ಬಿಸಿಗೆ ಮತ್ತೆ ಸ್ವಲ್ಪ ಇದಾಗುತ್ತೆ ಅನ್ನೋ ಕಾರಣಕ್ಕಷ್ಟೇ. ಕಂಪ್ಲೀಟಾಗಿ ಕೂಲ್ ಆಗಲಿ ಅದು. ನೋಡಿ, ಇಲ್ಲಿ ಕಂಪ್ಲೀಟಾಗಿ ಕೂಲ್ ಆಗಿದೆ. ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರನ್ನು ಹಾಗೆ ನೀಟಾಗಿ ಒರೆಸ್ಕೊಂಡು ಡ್ರೈ ಆಗಿ ಇಟ್ಕೊಳ್ಬೇಕು. ಸೊ ಆ ಥರ ಡ್ರೈ ಆಗಿರೋ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನಾವು ನೈಸಾಗಿ ಏನು ಬೇಡ, ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಈ ಥರ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಇದು. ಮಸಾಲೆ ಎಲ್ಲ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಗ್ತಾಯಿದ್ರೆ. ಈಗ ಅದೇ ಪ್ಯಾನಿಗೆ ಸ್ವಲ್ಪ ನಾನೊಂದು 3 ಸ್ಪೂನ್ ಆಗುವಷ್ಟು, 3 ರಿಂದ 4 ಸ್ಪೂನ್ ಆದರೂ ಪರವಾಗಿಲ್ಲ, ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಏನಾಗಲ್ಲ. ಎಣ್ಣೆ ಇದಕ್ಕೆ ಹಾಕ್ಕೊಂಡು ಅದು ಸ್ವಲ್ಪ ಕಾದ ತಕ್ಷಣ ನೀವಿಲ್ಲಿ ಉಪ್ಪು ಹಾಕಿಟ್ಟಿದ್ರಲ್ಲ ಮೆಣಸು, ಅದನ್ನೆಲ್ಲ ಕಂಪ್ಲೀಟಾಗಿ ಇದಕ್ಕೆ ಸೇರಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಇದರ ಬೀಜನ ಸಹ ಬೀಜ ತುಂಬ ಖಾರ ಇರುತ್ತೆ ಅಂತ ಹೇಳ್ತಾರೆ. ನಾನಿಲ್ಲಿ ಹಾಕ್ತಾಯಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಿಮ್ಗೆ ತುಂಬ ಖಾರ ಬೇಡ ಅಂತ ಹೇಳಿದರೆ ನೀವು ಊರು ಮೆಣಸು ಅಂತೂ ಸಿಗುತ್ತಲ್ಲ, ಚಿಕ್ಕ ಚಿಕ್ಕ ಮೆಣಸು, ಸ್ವಲ್ಪ ದಪ್ಪ ಇರುತ್ತೆ ನೋಡಿ, ಅದರಲ್ಲೂ ಟ್ರೈ ಮಾಡ್ಬೋದು. ಸೂಪರಾಗಿರುತ್ತೆ ಇದರದ್ದು ಅಂತ ಹೇಳೋದು. ಖಾರ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಯೂಸ್ ಮಾಡಬೇಕಷ್ಟೇ. ಇದಕ್ಕೆ ನೋಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅರಿಶಿನ ಹಾಕ್ತಿದ್ದೀನಿ. ಫ್ರೈ ಆದಮೇಲೆ ಸ್ವಲ್ಪ ಇಂಗು, ಪರಿಮಳ ಚೆನ್ನಾಗಿರುತ್ತೆ ಅಂತ ಅರ್ಧ ಸ್ಪೂನ್ ಇಂಗು, ಹಾಗೆ ಕಲರಿಗೋಸ್ಕರ ಅರ್ಧ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೆಲ್ಲದ ಪೌಡ್ರ್ ಹಾಕಿದ್ದೀನಿ, ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಪೌಡ್ರ್ ಮಾಡ್ಕೊಂಡಂಥ ಮಸಾಲೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು 5 ನಿಮಿಷ. ಹೇಗಂತ ಹೇಳಿದರೆ ಅದು ಮೆಣಸೆಲ್ಲ ಬಾಡಬೇಕು, ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಸ್ಟಫ್ ಆಗಬೇಕು, ಅಂಟ್ಕೊಳ್ಬೇಕು. ಆ ಥರ ಲಾಸ್ಟಿಗೆ ನೋಡಿ 1 ಸ್ಪೂನ್ ಆಗೋಷ್ಟು ವಿನೆಗರ್ ಹಾಕಿದರೆ ಬೇಗ ಹಾಳಾಗಲ್ಲ, ಅದರ ಬಾಳಿಕೆ ಬರುತ್ತೆ. ತುಂಬ ಟೈಮ್ ಕಾಳದು ಇಡ್ಬೋದು ಅನ್ನೋ ಕಾರಣಕ್ಕೆ ಅದನ್ನು ವಿನೆಗರ್ ಹಾಕೋದು. ಮತ್ತು ಸ್ವಲ್ಪ ಹುಳಿನೂ ಕೊಡುತ್ತೆ. ಉಪ್ಪು ಒಂಚೂರು ಕಡಿಮೆ ಅನ್ನಿಸ್ತು ಅಂತ ನಾನು ಇಲ್ಲೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ, ನೋಡಿಕೊಂಡು. ಖಾರ ತುಂಬ ಇದೆಯಲ್ಲ, ಸೊ ಅದಕ್ಕೆ ಉಪ್ಪು ಹುಳಿ ಸರಿ ಬೇಕಾಗುತ್ತೆ. ಸೊ ಲೈಟಾಗಿ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ಬಾಡಿ ಎಲ್ಲ ಇದಾಗಿದೆ ಎಲ್ಲದಕ್ಕೂ. ನೋಡಿ, ನೋಡ್ತಿರ್ಬೋದು ನೀವು, ಎಲ್ಲ ಮೆಣಸಿಗೂ ಮಸಾಲೆ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಅಂತ. ಮೆಣಸು ಸ್ವಲ್ಪ ಬಾಡಿದೆ. ಇದು ಇನ್ಸ್ಟೆಂಟಾಗಿ ಹೀಗೇ ಯೂಸ್ ಮಾಡ್ಕೊಳ್ಬೋದು. ಆದರೆ ಖಾರ ಇದ್ದರೆ ನೀವೇನು ಮಾಡಬೇಕಂದ್ರೆ 1 ವಾರನಾದರೂ ಇದನ್ನ ಒಂದು ಏರ್ ಟೈಟ್, ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಅಥವಾ ಬಾಕ್ಸಲ್ಲಿ ಹಾಕಿಟ್ರೆ 1 ವಾರ ಆದಮೇಲೆ ಸ್ವಲ್ಪ ಅದಿನ್ನೂ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಉಪ್ಪೆಲ್ಲ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ. ಆವಾಗ ನಿಮಗೆ ಚಪಾತಿ, ಮೊಸರನ್ನ ಜೊತೆಗೆ, ರೊಟ್ಟಿ ಜೊತೆಗೆಲ್ಲ ಸೂಪರಾಗಿರುತ್ತೆ ತಿನ್ನಕ್ಕೆ. ಉಪ್ಪಿನಕಾಯಿ ಥರ ಸ್ವಲ್ಪ ಲೈಟಾಗಿ ಯೂಸ್ ಮಾಡಿದರೆ ಒಳ್ಳೆಯದು.
ಈ ಥರ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.